ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಈಗ ನೋಡು, ನನಗೋಸ್ಕರ ತಿನ್ಬಿಡು. ನೀನ್ ತಿನ್ನಲ್ಲ ಅಂದ್ರೆ ಬೇಜಾರಾಗುತ್ತೆ ಅಲ್ವಾ? ಅದಕ್ಕೆ ನನಗಿಷ್ಟ ಇಲ್ದೇ ಇರೋದನ್ನ ನನಗ್ ಮಾಡೋದಕ್ಕಾಗಲ್ಲ. ಈಗ ನೀನು ತಿಂದೇ ಹೋದ್ರೆ ನಾನೇ ತಿನ್ನಿಸ್ತೀನಪ್ಪ. ಗಂಡ ತರ ಅರ್ಥ ಆಯ್ತು. ನನಗೆ ನಿನ್ನ ಯಾಕೆ ನನ್ ಮುಂದೆ ಇಷ್ಟನೆಲ್ಲ ನಾಚ್ಕೋತೇದಿ ಅಂತ ನನ್ಗೆ ಅರ್ಥ ಆಯ್ತು. ಒಂದ್ ಕೆಲ್ಸ ಮಾಡ್ತೀನಿ, ನನ್ನ ಅಣ್ತಮ್ಮಂದ್ರ ಜೊತೆಗೆ ವಾಯು ವಿಹಾರಕ್ಕೆ ಹೋಗಿರ್ತೀನಿ. ಅಷ್ಟೊತ್ತಿಗೆ ತಿಂದು ಖಾಲಿ ಮಾಡ್ಬಿಡು. ಈ ರೇಂಜಿಗೆ ನಾಚಿಕೆ. ಗಾಡ್ ಬ್ಲೆಸ್ ಯು. ನನ್ನ ಮದ್ವೆ ಆಗಿದ್ದಿದ್ರೆ ನಾವಿಬ್ರು ಒಟ್ಟಿಗೆ ಕುತ್ಕೊಂಡು ಜೊತೆಯಾಗಿ ಕುಡಿಬೋದಾಗಿತ್ತು. ಆದ್ರೆ ಈಗ ನೋಡು, ನಾನೊಬ್ಳೆ ಕುತ್ಕೊಂಡು ಒಂಟಿಯಾಗಿ ಕುಡಿತಾ ಇದ್ದೀನಿ. ನನ್ನ ಫೀಲಿಂಗ್ಸ್ ನಿನಗೆ ಅರ್ಥನೇ ಆಗ್ತಿಲ್ವಲ್ಲ ತಾರಕ್. ನಿನ್ನ ಪಡ್ಕೋಬೇಕು ಅಂತ ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ ನಾನು. ಆದ್ರೂ ನೀ ನನಗೆ ಒಲಿತಾನೆ ಇಲ್ವಲ್ಲ. ನಿನ್ನನ್ನು ಪಡ್ಕೊಳ್ಳೋದಕ್ಕೆ ನಾನಿನ್ನೇನ್ ಮಾಡಬೇಕು? ಇಷ್ಟೊತ್ತಲ್ಲಿ ಯಾರಯ್ಯ ಫೋನ್ ಮಾಡ್ತಾ ಇರೋದು? ಗೆಟ್ ಲಾಸ್ಟ್ ಐಸೆ. ಯಾರೇ ಅದು ಇಂಥ ಒಳ್ಳೆ ಟೈಮಲ್ಲಿ ಫೋನ್ ಮಾಡಿ ಇರಿಟೇಟ್ ಮಾಡ್ತಿರೋದು? ನಾನು ತಾರಕ್. ಅಮಿತಾ ನೋಡು, ಈಗಲೂ ನಿನ್ನ ನಂಬರ್ನ ನಿನ್ನ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿಲ್ಲ. ಪರವಾಗಿಲ್ಲ ತಾರಕ್, ಪರವಾಗಿಲ್ಲ. ನಿನ್ನ ಮೊಬೈಲಲ್ಲಿ ನನ್ನ ಹೆಸರು ಸೇವ್ ಆಗಿಲ್ದೆ ಹೋದ್ರು ನಿನ್ ಮನ್ಸಲ್ಲಿ ನನ್ನ ವಾಯ್ಸ್ ಸೇವ್ ಆಗಿದೆಯಲ್ಲ, ನನಗಷ್ಟೇ ಸಾಕು. ನೀನೇನ್ ನನ್ನ ಹತ್ರ ಉಗಿಸ್ಕೋಬೇಕು ಅದನ್ನೇ ಫೋನ್ ಮಾಡ್ತೀಯಾ? ಮಧ್ಯಾಹ್ನ ಕೊಟ್ಟಿದ್ದು ಮರ್ತ್ಬಿಟ್ಯಾ? ಸಾಕಾಗಿಲ್ವಾ? ನೀನ್ ನನಗ್ ಬೈದ್ರೆ ನನಗದೊಂಥರ ಸಂಗೀತದ ಸ್ವರ ಥರ. ಅದನ್ನ ಮನ್ಸಲ್ಲೇ ಇಟ್ಕೊಂಡು ಜೋಪಾನ ಮಾಡ್ಕೋತೀನಿ. ನಿನ್ ಒಂದೊಂದು ಮಾತುಗಳನ್ನು ಮುತ್ತುಗಳ ತರ ಜೋಡಿಸಿ ಇಟ್ಕೋತೀನಿ ತಾರಕ್. ಅಲ್ಲ, ನೀನ್ ಈಗೆಲ್ಲ ಐಸ್ ಇಟ್ಬಿಟ್ರೆ ನನ್ ಕರಗ್ಬಿಟ್ಟು ಮಯೂರಿನ ಬಿಟ್ಟು ಓಡ್ ಬಂದು ನಿನ್ ಜೊತೆ ಜೀವನ ಶುರು ಮಾಡ್ತೀನಿ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ದೇ ಇರೋದನ್ನ ಸಾಧ್ಯ ಮಾಡ್ಕೊಳ್ಳೋಳೆ ಏ ಅಮಿತಾ. ಇವತ್ ನೀನ್ ನನಗ್ ಸಿಗದೆ ಇರ್ಬೋದು, ಆದ್ರೆ ಒಂದಲ್ಲ ಒಂದಿನ ನಿನ್ನ ಪಡ್ಕೋತೀನಿ. ಈ ನಿನ್ ಹುಚ್ಚಾಟಿಕೆ ನಾನಂತೂ ಬೆಲೆ ಕೊಡೋದಿಲ್ಲ.
ಮೊದ್ಲು ಯಾರಾದ್ರೂ ಡಾಕ್ಟರ್ ಹತ್ರ ತೋರ್ಸ್ಕೋ, ಇಲ್ಲ ಪರ್ಮನೆಂಟ್ ಹುಚ್ಚಿ ಆಗೋಗ್ಬಿಡ್ತೀಯ. ಹುಚ್ಚಿ ಈ ಹುಚ್ಚನ್ನ ವಾಸಿ ಮಾಡೋದಕ್ಕೆ ನಿನ್ನ ಪ್ರೀತಿ ಔಷಧಿ